ಹಾಯ್ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂತ ಗೊತ್ತಾಗಿರ್ಬೋದು. ಸೌಜನ್ಯ ಸಾವಿಗೆ ನ್ಯಾಯ ದೊರಕಬೇಕು ಅಂತ, ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಈ ಟಾಪಿಕ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಒಂದೆರಡು ದಿವಸದಿಂದ ನೀವು ನೋಡಿರ್ಬೋದು, ಒಬ್ಬರು ಸಮೀರ್ MD ಅಂತ ಒಂದು ವಿಡಿಯೋ ಮಾಡಿದರು. ಆ ವಿಡಿಯೋ ಈಗ ತುಂಬ ಚರ್ಚೆ ಆಗ್ತಾಯಿದೆ. ನಮಗೆ ಅವ್ರು ಯಾವ ಜಾತಿ, ಯಾವ ಧರ್ಮ, ಹಿಂದೂ ಮುಸ್ಲಿಮು ಇದೆಲ್ಲ ಏನೂ ಬೇಡ, ಬಟ್ ಒಂದು ಒಳ್ಳೆಯ ವಿಷಯಕ್ಕಾಗಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಬೆಂಬಲ, ಯೂಟ್ಯೂಬರ್ಸ್ಗಳು ಯಾರ್ಯಾರಿದ್ದೀರೋ ಅವ್ರ ಬೆಂಬಲ ಎಲ್ಲ ಇರಲಿ, ಮತ್ತು ಕನ್ನಡಿಗರ ಬೆಂಬಲ ಎಲ್ಲ ಇರಲಿ. ಅವ್ರಿಗೆ ಯಾವುದೇ ರೀತಿಯಾಗಿ ಮಾರಲ್ ಸಪೋರ್ಟ್ ಬೇಕಂದ್ರೂ, ಅವ್ರಿಗೆ ಕಾನೂನಾತ್ಮಕವಾಗಿ ಯಾವುದೇ ಹೆಲ್ಪ್ ಬೇಕಂದ್ರೂ ನಾನು ಮಾಡ್ತೀನಿ. ಕನ್ನಡಿಗರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಒಂದು ಹುಡುಗಿಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇನ್ನೂ ಚೆನ್ನಾಗಾಗಬೇಕು. ಗೌರ್ಮೆಂಟವ್ರು ಈ ನಿಟ್ಟಿನಲ್ಲಿ ತುಂಬ ಕ್ರಮಗಳ್ನ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಸಮೀರ್ ಅವ್ರಿಗೆ ಈ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೇನೇ ಹಣದ ಅವಶ್ಯಕತೆ ಇರಲಿ, ಕಾನೂನಾತ್ಮಕವಾಗಿ ನೀವೇನೇ ಹೋರಾಟ ಮಾಡಿ, ನಮ್ಮೆಲ್ಲರ ಬೆಂಬಲ ನಿಮಗಿರುತ್ತೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು. ನನಗೂ ಹೆಣ್ಮಗಳಿದ್ದಾರೆ, ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಎಲ್ಲರೂ ಸಮೀರ್ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಸಮೀರ್ ಅವ್ರಿಗೆ ಅಂತಲ್ಲ, ನ್ಯಾಯದ ಪರವಾಗಿ ಅಂತ ನಾನು ಹೇಳ್ತಾಯಿದ್ದೀನಿ. ಇವತ್ತು ಒಬ್ಬ ಹುಡುಗ ಹೇಳಿರೋದಕ್ಕೆ ಇಷ್ಟೊಂದು ಚರ್ಚೆ ಆಗ್ತಾಯಿದೆ ಅಂದರೆ ಏನೋ ಅರ್ಥ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಅವ್ರಿಗೆ ಮೋರಲ್ಲಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಮುಂದಕ್ಕೆ ಸರ್ಕಾರದವರು ಈ ಬಗ್ಗೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂದರೆ ನೋಡಿ, ಇವಾಗ ಒಂದೊಂದು ಏರಿಯಾದಲ್ಲಿ CCTV ಹಾಕಲಿ. ಇವಾಗ ಏನಂದರೆ ಗಾಂಜಾ, ಡ್ರಗ್ಸು ಇವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಹಂಗಾಗಿ ಸ್ವಲ್ಪ ಎಲ್ಲ ಕಂಟ್ರೋಲಿಗೆ ತರಬೇಕಂದ್ರೆ ಸ್ವಲ್ಪ CCTV ಹಾಕಿದ್ರೆ ಜನರಿಗೆ ಭಯ ಇರುತ್ತೆ. ಯಾವುದೇ ಗಲ್ಲಿಗಳಲ್ಲಾಗಲಿ ಒಂದೊಂದು ಏರಿಯಾಗೂ CCTV ಹಾಕಿ ಜನರು ರಕ್ಷಣೆ ಮಾಡಿ. ಜನರಿಂದ ಜನರಿಗಾಗಿ, ಜನಗಳಿಗೋಸ್ಕರ ಅಂತೀರ. ಜನರು ಕಷ್ಟ ಬಂದಾಗ ಯಾರೊಬ್ಬರೂ ಮಾತಾಡಲ್ಲ ನೀವು. ಎಷ್ಟು ಅನ್ಯಾಯ ಮಾಡ್ತಾ ಇರ್ತಾರೆ, ಆದರೂ ಸುಮ್ಮನೆ ಇರ್ತೀರ. ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ದೊಡ್ಡವ್ರಿಗೋಸ್ಕರ ಯಾರೂ ಕೆಲಸ ಮಾಡಬಾರ್ದು. ಏನೇ ಅಂದರೂ ನ್ಯಾಯ. ಇವಾಗ ನಮ್ಮದೇ ಮನೆಯಲ್ಲಾದರೆ ಯಾರಿಗಾದ್ರೂ ನಾವು ಬಿಡ್ತೀವ ಹೇಳಿ? ನಾವೆಲ್ಲ ನ್ಯಾಯದ ಪರ ನಿಲ್ತೀವಿ ತಾನೆ. ಹೆಣ್ಮಕ್ಳು ಯಾರೇ ಆಗಲಿ ನ್ಯಾಯದ ಪರ ಇರಬೇಕು. ನಾನು ಅಂಬೇಡ್ಕರ್ವಾದಿ, ಅಂಬೇಡ್ಕರ್ ಅವ್ರನ್ನ ನಂಬೋನು, ನ್ಯಾಯದಲ್ಲಿ ನಂಬಿಕೆ ಇದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ಯಾವುದೇ ಕ್ಷಣದಲ್ಲಿ ಏನೇ ಸಹಾಯ ಬೇಕಂದ್ರೂ ನೀವು ಕೇಳಿ. ಆಮೇಲೆ ಜನಗಳು ಆದಷ್ಟು ಈ ದುಡ್ಡು ಇಸ್ಕೊಳೋದು, ಜಾತಿ ಮತಕ್ಕೋಸ್ಕರ ಓಟ್ ಹಾಕ್ಬೇಡ್ರಿ. ರಾಜಕೀಯ ಪಕ್ಷಗಳಿಂದನೇ ಇದೆಲ್ಲ ಸರಿಯಾಗಬೇಕು. ಜನರಿಗೋಸ್ಕರ ಕೆಲಸ ಮಾಡೋಂಥ ಪಕ್ಷಗಳ್ನ ಆಯ್ಕೆ ಮಾಡಿ. ಫ್ರೀ ಕೊಡ್ತಾರೆ ಅಂತ ನೀವು ಓಟ್ಗಳು ಹಾಕೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಈ ಥರ ಘಟನೆಗಳು ಮತ್ತೆ ನಡಿಬಾರ್ದು. ಜನರಿಂದ ಜನರಿಗಾಗಿ, ಜನರು ಒಳಿತಿಗಾಗಿ ಕೆಲಸ ಮಾಡೋಂಥ ಗೌರ್ಮೆಂಟ್ನ ಆಯ್ಕೆ ಮಾಡಿ. ಯಾವುದೇ ಫ್ರೀಗೋಸ್ಕರ, ಆಮಿಷಗಳಿಗೋಸ್ಕರ ಇದನ್ನು ಗೌರ್ಮೆಂಟ್ನ ಆಯ್ಕೆ ಮಾಡಬೇಡ್ರಿ. ನೋಡಿ, ಮುಂದೆ ನಾವುಗಳು ಈ ಥರ ಪಶ್ಚಾತ್ತಾಪ ಪಡಬೇಕು. ಜನರಿಗೋಸ್ಕರ ಅಂತ ಬಂದಾಗ ಒಬ್ಬರು ಯಾರು ಮಾತಾಡಲ್ಲ ಅಂದಾಗ ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ಇದು ಯಾವುದೇ ಲೆವೆಲ್ಗೆ ಹೋಗಲಿ, ಹೋರಾಟ ಯಾವುದೇ ಇದಕ್ಕಾಗಲಿ, ಸೌಜನ್ಯ ಸಾವಿಗೆ ನ್ಯಾಯ ದೊರಕಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ, ಇಷ್ಟೇ ನಮ್ಮ ಉದ್ದೇಶ. ಸಮೀರ್ ಅವರೇ, ನೀವು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಜೊತೆ ನಾವು ಯಾವಾಗಲೂ ಕನ್ನಡಿಗರು ಸದಾ ಇರ್ತೀವಿ. ಯಾವುದೇ ಹೋರಾಟಕ್ಕಾಗಲಿ, ಯಾವುದೇ ನಿಮಗೇನೇ ಮೋರಲ್ ಸಪೋರ್ಟ್ ಆಗಲಿ, ಇಲ್ಲ ನಿಮಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕಾಗಲಿ, ನಾವೇ ಕನ್ನಡಿಗರು ಚೆಂದ ಬೇಕಾದರೆ ಎತ್ಬಿಟ್ಟು ಕೊಡ್ತೀವಿ. ನಾನೇ ವಿಡಿಯೋ ಮಾಡಿ ಇನ್ನೊಂದು ಕಡೆ, ಇಲ್ಲ ನಮ್ಮ ಫ್ರೆಂಡ್ಸಿಗೆ ಹೇಳಿ, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಷನ್ನು ಎಲ್ಲರಿಗೂ ಹೇಳಿ, ನನಗೆ ಎಷ್ಟಾಗುತ್ತೋ ಅಷ್ಟು ಸಹಾಯನೂ ಮಾಡ್ತೀವಿ. ನೀವು ಧೈರ್ಯವಾಗಿ ಹೋರಾಟನ ಮುಂದುವರಿಸಿ. ನಿಮಗೂ ಮತ್ತು ಗಿರೀಶ್ ಮಠಣ್ಣನವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹೋರಾಟ ಅವರ ಸಾವಿಗೆ ನ್ಯಾಯ ದೊರಕೋವರೆಗೂ ಸಿಗಲೇಬೇಕು ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಾಯಿದ್ದೀನಿ.